ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ. ಅವೆಲ್ಲ ಒಂದು ಕಡೆ ಬಿಜೆಪಿ ಮುಖಂಡರು ಜೊತೆಯಲ್ಲಿ ಈ ಕೇಸನ್ನು ನಡೆಸ್ತಾ ಇದ್ದಿದ್ದು ಅವರೇ. ಇವರು ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಾಕ್ಷಿಗಳನ್ನ ಆಡಿಯೋ ಸಾಕ್ಷಿಯನ್ನು ಬಿಡುಗಡೆ ಮಾಡಿದ್ದೆ ಅವರು. ಈಗ ಅವರನ್ನೇ ಬಂಧನ ಮಾಡಿದ್ದಾರೆ. ಕಾರಣ ಏನಂತಂದ್ರೆ ಪೆನ್ಡ್ರೈವ್ ಅನ್ನು ರಿಲೀಸ್ ಮಾಡಿರೋದೇ ಅವರು. ನೋಡಿ, ಪ್ರಕರಣ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಅದರಲ್ಲಿ ಎರಡು ಮಗ್ಗಲಿದೆ. ಒಂದು, ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ ಇತ್ಯಾದಿಗೆ ಸಂಬಂಧಪಟ್ಟಂಥ ಒಂದು ಪ್ರಕರಣ, ಮತ್ತು ಅದನ್ನು ಕನಿಷ್ಠ ಸಂವೇದನೆಯೂ ಇಲ್ಲದೆ ಪರಿಣಾಮಗಳ ಬಗ್ಗೆಯೂ ಆಲೋಚಿಸದೆ ರಾಜಕೀಯ ದುರ್ಲಾಭಕ್ಕಾಗಿ ಬಳಸ್ಕೊಂಡಿರ್ತಕ್ಕಂಥ ರೀತಿ. ಈಗ ಹೆಣ್ಣುಮಕ್ಕಳು ಯಾವ ಪರಿಸ್ಥಿತಿಗೆ ಬಲಿಯಾಗಿದ್ದಾವೆ ಅಂತ ನಾವು ಇವತ್ತು ಹೇಳಕ್ಕೆ ಬರೋದಿಲ್ಲ. ಆದರೆ ಅವರ ಕನಿಷ್ಠ ಗೌರವವನ್ನು ಕಾಪಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂತೆ ಮಾಡಬೇಕಾಗಿದ್ದು ಜವಾಬ್ದಾರಿಯುತ ನಾಗರಿಕನ ಕರ್ತವ್ಯ ಇತ್ತು. ಆದರೆ ಈ ಪ್ರಕರಣ ನೋಡಿದಾಗ ಇದರ ದುರ್ಲಾಭ ಪಡೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾರು ಮಾಡಿದ್ದಾರೆ ಏನು ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕು. ಆದರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜನತಾದಳ ಮತ್ತು ಬಿಜೆಪಿ ಮೈತ್ರಿಕೂಟದ ಎದುರಾಳಿಯಾಗಿದ್ದು ಕಾಂಗ್ರೆಸ್ ಪಾರ್ಟಿ. ಅದರ ರಾಜಕೀಯ ಲಾಭ ಅಥವಾ ದುರ್ಲಾಭ ಅವರಿಗೆ ಮಾತ್ರ ಆಗೋಕ್ಕೆ ಸಾಧ್ಯ ಇದ್ದಿದ್ದು. ಇನ್ನೊಂದು ಸಂಗತಿ ಏನು ಅಂದರೆ, ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೊಂಡಿದ್ರಿಂದ ರಾಜ್ಯದಲ್ಲಿ ಲಾಭ ಆಗುತ್ತೆ ಅಂತ ಲೆಕ್ಕ ಹಾಕಿದ್ರು ಕಾಂಗ್ರೆಸ್ಸಿಗರೇ ಲೆಕ್ಕ ಹಾಕಬೇಕು. ಅಂದರೆ ರಾಜಕೀಯ ದುರ್ಲಾಭ ಪಡೆಯುವ ಸಂಚು ನಡೆಸಿದ್ರೆ ಅದು ನೋ ಡೌಟ್ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಕಾಂಗ್ರೆಸ್ಸೇ ಮಾಡಿರಬೇಕು. ಯಾಕೆ ಇನ್ಯಾರಿಗೆ ಲಾಭ ಆಗತ್ತೆ? ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳಾಗಿದ್ದರಿಂದ ರಾಜಕೀಯ ಲಾಭ ಅಥವಾ ದುರ್ಲಾಭ ನಮಗಾಗೋ ಪ್ರಶ್ನೆ ಇಲ್ವೇ ಇಲ್ಲ. ಹಾಗಾಗಿ ಅದರ ಲಾಭ ದುರ್ಲಾಭ ಕಾಂಗ್ರೆಸ್ಗೆ ಆಗಬೇಕು. ಕಾಂಗ್ರೆಸ್ಸೇ ಅದನ್ನು ಮಾಡಿರ್ಬೇಕು. ಕಾಂಗ್ರೆಸ್ನಲ್ಲಿ ಯಾರು ಮಾಡಿದ್ದಾರೆ ಅದು ಒಂದಲ್ಲ ಒಂದಿನ ಸತ್ಯ ಗೊತ್ತಾಗೇ ಆಗತ್ತೆ. ಜನರಿಗೆ ಗೊತ್ತಾಗದಂಗೆ ನಾವು ಮರೆಮಾಚಬಹುದು. ಆದರೆ ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಮರೆಮಾಚಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂತರಾತ್ಮ ಸತ್ಯ ಹೇಳ್ತಾನೆ ಇರುತ್ತೆ, ಪರಮಾತ್ಮ ಎಲ್ಲ ಕಡೆ ನೋಡ್ತಾನೆ ಇರ್ತಾನೆ. ಹಾಗಾಗಿ ಇದನ್ನು ಯಾರೂ ಮರೆಮಾಚಕ್ಕಾಗಲ್ಲ. ಇದರ ದುರ್ಲಾಭ ಪಡೆಯುವಂಥ ಅವಕಾಶ ಇರೋದು ಕಾಂಗ್ರೆಸ್ಸಿಗೆ ಮಾತ್ರ. ಹಾಗಾಗಿ ಸಂಶಯ ಕಾಂಗ್ರೆಸ್ ಕಡೆಗೆ ಹೋಗುತ್ತೆ. ದೇವರಾಜೇಗೌಡರು ಆಡಿಯೋ ರಿಲೀಸ್ ಮಾಡಿದ ಮೇಲೆ ಅವ್ರನ್ನ ಬಂಧಿಸಿರೋದು ನೋಡಿದಾಗ ಇನ್ನೆಷ್ಟು ಮಾಹಿತಿ ದೇವರಾಜೇಗೌಡರ ಕಡೆಯಿಂದ ಬರಬಾರ್ದು, ಅವ್ರ ಬಾಯಿ ಮುಚ್ಚಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನದ ಭಾಗವಾಗಿ ಇದನ್ನು ಮಾಡಿರ್ಬೋದೇನೋ ಅಂತ ಅನಿಸುತ್ತೆ. ಯಾಕೆಂದರೆ ಪೆನ್ ಡ್ರೈವ್ ಹರಿದಾಡಕ್ಕೆ ಶುರುವಾಗಿದ್ದು 21-22ನೇ ತಾರೀಕು. ಅವತ್ತಿನಿಂದ ಕಣ್ಮುಚ್ಕೊಂಡಿದ್ದಂಥ ಅಧಿಕಾರಿಗಳು ದೇವರಾಜೇಗೌಡರು 2ನೇ ಆಡಿಯೋ ಬಾಂಬ್ ಬಿಟ್ಟ ನಂತರ ಅವ್ರನ್ನ ಅರೆಸ್ಟ್ ಮಾಡೋದು ನೋಡಿದ್ರೆ ಅವ್ರಿಗೆ ಇನ್ನಷ್ಟು ಹೊರಗಡೆ ಬಂದರೆ ಅನ್ನುವಂಥ ಭಯ ಕಾಡ್ತಾ ಇರ್ಬೋದು. ಮತ್ತು ಅವ್ರ ಮಾತು ನಾನು ಒಂದು ಗಮನಿಸಿದ್ದೆ, ನನ್ನ ಹತ್ರ ಇರುವ ಪೂರ್ಣ ಮಾಹಿತಿ ಬಿಟ್ಟರೆ ಸರ್ಕಾರಕ್ಕೆ ಸಂಚಕಾರ ಬರುತ್ತೆ ಅಂತ ಹೇಳಿದರು. ನಿನ್ನೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಮತ್ತು ಉಪಮುಖ್ಯಮಂತ್ರಿಗಳು ನಿರ್ದೋಷಿಗಳು ಅಂತ ಹೇಳಿ. ನಾನು ಅದಕ್ಕೆ ಹೇಳ್ತೀನಿ, ಸಂಶಯ ಕಾಂಗ್ರೆಸ್ ಕಡೆಗೆ ತಿರುಗ್ತಾ ಇರೋದ್ರಿಂದ ಮತ್ತು ಇದನ್ನು ರಾಜಕೀಯ ದುರ್ಲಾಭ ಪಡೆಯುವಂಥ ಸಂಚನ್ನ ಠೇವನ್ನಿಂದ ಮಾಡಿರುವಂಥ ಅನುಮಾನ ಇರೋದ್ರಿಂದ ಇದರ ಸಮಗ್ರ ತನಿಖೆ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ನ್ಯಾಯಾಧೀಶರು ಮಾನಿಟರ್ ಮಾಡಬೇಕು, ಅವರಿಗೆ ರಿಪೋರ್ಟ್ ಹೋಗಬೇಕು. ಇಲ್ಲದೇ ಇದ್ರೆ ಯಾರು ಸಂಚು ನಡೆಸಿದ್ರು ಅಂತ ಅನುಮಾನ ಇದೆಯೋ ಅವರಿಗೆ ರಿಪೋರ್ಟ್ ಹೋದರೆ ಅವ್ರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ ಮತ್ತು ಸತ್ಯಾಸತ್ಯತೆ ಮುಚ್ಚಾಕುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತಪ್ಪು ಯಾರೇ ಮಾಡಿದ್ರೂ ಶಿಕ್ಷೆ ಆಗಲಿ, ನಾವು ಯಾರನ್ನೂ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಆದರೆ ನ್ಯಾಯಯುತವಾಗಿ ತನಿಖೆ ಆಗಬೇಕಾದ ಹಿನ್ನೆಲೆಯಲ್ಲಿ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆಯನ್ನು ಮಾನಿಟರ್ ಮಾಡುವಂಥ, ಗೈಡ್ ಮಾಡುವಂಥ ವ್ಯವಸ್ಥೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮ ಪಾರ್ಟಿಗೆ ರಾಜಕೀಯ ಲಾಭ
ಪಡೆಯುವ ಉದ್ದೇಶ ಮತ್ತು ಲಾಭ ಆಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ನಿಮ್ಮ ಬಗ್ಗೆಯೂ ಕೆಲವರು ಆರೋಪ ಮಾಡಿರೋ ಕಾರಣಕ್ಕೆ ನೀವು ಇದರ ಹಿನ್ನೆಲೆಯಲ್ಲಿ ಇದ್ದೀರಿ ಅಂತ ಆರೋಪ ಮಾಡಿರೋ ಕಾರಣಕ್ಕೆ ನಾನು ನಿಮಗೆ ಆಗ್ರಹ ಮಾಡ್ತೇನೆ, ನೀವು ಪ್ರಾಮಾಣಿಕವಾಗಿದ್ದರೆ, ನೀವು ಹೇಳಿದ ರೀತಿಯಲ್ಲಿ ನಿಮ್ಮದೇನು ಪಾತ್ರ ಇಲ್ಲದೆ ಇದ್ದರೆ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ಮಾಡೋದಕ್ಕೆ ತಕ್ಷಣ ಆದೇಶ ಹೊರಡಿಸಿ ಅಂತ ನಾನು ಆಗ್ರಹಿಸ್ತೇನೆ. ನೋಡಿ, ಈಗ ಯಾವುದ್ರ ಬಗ್ಗೆನೂ ನಾವು ಸರ್ಟಿಫಿಕೇಟ್ ಕೊಡಕ್ಕೆ ಹೋಗಲ್ಲ. ಇಡೀ ತನಿಖೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರು ಮಾನಿಟರ್ ಮಾಡಿದ್ರೆ ಅವರಿಗೆ ಅವ್ರ ಡೈರೆಕ್ಷನ್ ಕೊಡೋದಾದ್ರೆ ನಿಷ್ಪಕ್ಷಪಾತ ತನಿಖೆ ಆಗುತ್ತೆ. ಇಲ್ಲದೇ ಇದ್ರೆ ಕೆಲವು ದಿನಗಳ ಹಿಂದೆ ದೇವರಾಜೇಗೌಡರು ಹೀರೋ, ಈಗ ವಿಲನ್ನು. ನಾಳೆ ಯಾರ್ಯಾರು ಸರ್ಕಾರದ ವಿರುದ್ಧ ನಿಂತ್ಕೊಳ್ತಾರೆ ಅವರೆಲ್ಲರೂ ವಿಲನ್ ಆಗಿಬಿಡ್ತಾರೆ, ಸರ್ಕಾರದ ಪರ ನಿಂತವರೆಲ್ಲ ಹೀರೋಗಳಾಗ್ಬಿಡ್ತಾರೆ. ಹಾಗಾಗಿ ಹಂಗೆ ಆಗಬಾರ್ದು. ಸಂತ್ರಸ್ತೆಯರಿಗೆ ನ್ಯಾಯ ಸಿಗಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ನಾವು ಯಾರನ್ನೂ ಸಮರ್ಥನೆ ಮಾಡಲ್ಲ. ಕಾನೂನು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸೋಂಗಾಗಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.